ಕೋತಿ ತರ ಆಡ್ತೀರಲ್ಲ ಸರ್ ನೀವು ವಿರೋಧ ಪಕ್ಷದ ನಾಯಕರು. ಮೋದಿ ಅವರ ಚರಿಷ್ಮಾ ಕಡಿಮೆ ಆಯ್ತು, ಮೋದಿ ಅವರ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು, ಬಿಜೆಪಿ ಅವರ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. ಅಶೋಕಣ್ಣ, ನೀಟ್ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ರೆ ನೀನೇನಣ್ಣ ನಮ್ಮ ಪಾರ್ಟಿ ಮೇಲೆ ಸ್ಟ್ರೈಕ್ ಮಾಡ್ತೀಯಾ? ಮೊಟ್ಟೆ ಹೊಡಿತೀರಣ್ಣ ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, ಬಿಜೆಪಿ ಅವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಅಶೋಕಣ್ಣ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಣ್ಣ, ಎಲ್ಲದರಲ್ಲೂ ರಾಜಕೀಯನ. ಆ ಛಲವಾದಿ ನಾರಾಯಣ ಸ್ವಾಮಿಗೆ ಏನಾಗಿದೆ ಸರ್? ಕೋತಿ ತರ ಆಡ್ತೀರಲ್ಲ ಸರ್ ನೀವು ವಿರೋಧ ಪಕ್ಷದ ನಾಯಕರು. ನಾನು ಅಶೋಕಣ್ಣನ ಛಲವಾದಿನ ಹೇಳ್ತೀನಿ ಸರ್. ವಿದ್ಯಾರ್ಥಿಗಳ ಭವಿಷ್ಯ ಇದು. ಅದ್ರಲ್ಲಿ ನಾಳೆ ನಿಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು, ನಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು 10th PUC ಓದ್ತಿದ್ರೆ ಅವರು ನೀಟ್ ಬರೀತಾರೆ. ಇದ್ರಲ್ಲಿ ಯಾಕೆ ಸರ್ ರಾಜಕೀಯ ಮಾಡ್ತೀರಾ? ಅಶೋಕಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಛಲವಾದಿ ನಾರಾಯಣ ಸೋಮಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಫಸ್ಟ್ ಮೊಟ್ಟೆ ಹೊಡೆಯೋ ಸಂಸ್ಕೃತಿನ ಬಿಜೆಪಿ ಅವ್ರು ನಿಲ್ಲಿಸಬೇಕು. ಚಪ್ಪಲಿ ಬಿಸಾಕೋ ಸಂಸ್ಕೃತಿನ ಬಿಜೆಪಿ ಅವ್ರು ನಿಲ್ಲಿಸಬೇಕು. ಪರ್ಕೆ ತೋರಿಸೋ ಸಂಸ್ಕೃತಿನ ಬಿಜೆಪಿ ಅವ್ರು ಬಿಸ್ಬೇಕು. ನೀವೇನಾದ್ರು ಪದೇ ಪದೇ ಬಿಜೆಪಿ ಅವರು ಚಪ್ಪಲಿ ಪರ್ಕೆ ಅಂತ ಹೊಡಿಸಿದ್ರೆ ರಾಜ್ಯದ ಜನ ನಮ್ಮನ್ನ ಅದೇ ಪರ್ಕೆಯಲ್ಲಿ ಗುಡಿಸ್ಬಿಡ್ತಾರೆ. ಬಿಜೆಪಿಗೆ ದೇಶಾದ್ಯಂತ ಮೊಟ್ಟೆ ಬಿಸಾಕ್ತಾರೆ, ನೋಡ್ತಾ ಇರಿ. ಮೋದಿ ಅವರು ಅವ್ರ ಚರಿಷ್ಮಾನ ಕಳ್ಕೊಂಡು ಒಬ್ಬ ವ್ಯಕ್ತಿಗೋಸ್ಕರ ದೇಶದ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ. ನಾನು ಡೆಲ್ಲಿಯಲ್ಲಿ ನಡೀತಾ ಇರೋ ಘಟನೆ ಏನಿದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ನ ನಾನು ಖಂಡಿಸ್ತಾ ಇದ್ದೀನಿ. ನಾಲಾಯಕಗಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅಂತಹ ನಾಲಾಯಕು, ಆರ್ ಅಶೋಕ್ ಅಂತ ನಾಲಾಯಕಗಳು ವಿರೋಧ ಪಕ್ಷದಲ್ಲಿ ಕುತ್ಕೊಂಡ್ರೆ ಹಿಂಗೆ ಆಗೋದು ರಾಜ್ಯ. ನೀಟ್ ಬಗ್ಗೆ ಪ್ರಶ್ನೆ ಮಾಡೋಕೆ ದಮ್ ಇದೆಯನ್ರಿ ನಿಮ್ಗೆ? ಪ್ರಹ್ಲಾದ್ ಜೋಶಿ ಅವರು ಏನ್ ಮಾಡ್ತಿದ್ದೀರಾ ನೀವು? ಬಾಯಿ ಬಡ್ಕೊಂತೀರಾ? ಶೋಭಕ್ಕ, ಯಾಕಕ್ಕ ಸೈಲೆಂಟ್ ಆಗಿದೆಯಾ? 20 ಜನ ಸತ್ತೋಗಿದ್ದಾರೆ ಶೋಭಕ್ಕ, ಬಾಯಿ ತೆಗಿ ಶೋಭಕ್ಕ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ವಿಡಿಯೋ ಹಾಕ್ತೀರಾ? ನಿಮ್ಮ ಮಕ್ಕಳು ಮೊಮ್ಮಕ್ಕಳೇನಾ? ಬೇರೆಯವ್ರ ಮಕ್ಕಳಿಗೆ ಫ್ಯೂಚರ್ ಇಲ್ವಾ ಸರ್? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಶೋಭಕ್ಕ ಅವರೇ, ರಾಘವೇಂದ್ರಣ್ಣ, ಶಿವಮೊಗ್ಗನ ರೂಲ್ ಮಾಡ್ತಿದ್ದೀರಲ್ಲ, ಎಲ್ಲಿದ್ಯಾ ರಾಘವೇಂದ್ರಣ್ಣ? ವಿಜೇಂದ್ರಣ್ಣ, ಎಲ್ರ ಮಕ್ಕಳು ಚೋಟಾ ಸಿಗ್ನೇಚರ್ ಹಾಕಿ ಆಸ್ತಿ ಮಾಡಕ್ ಆಗಲ್ಲ ಅಣ್ಣ, ಓದ್ಕೊಳ್ಳೇಬೇಕು ವಿಜೇಂದ್ರಣ್ಣ. ಎಲ್ಲಿದ್ರು